ಸಾಮಾನ್ಯವಾಗಿ ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ. ಈ ಥರ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಒಂದನ್ನು ಬಳಸಿ ಅದ್ಭುತವಾಗಿ ಚಿತ್ರಾನ್ನ ಮಾಡುವಂಥ ಒಂದು ಒಳ್ಳೆ ಫ್ಲೇವರ್ ಬರೋ ಹಾಗೆ ಮಾಡೋ ವಿಧಾನ ನೋಡೋಣ. ಹುರಳಿಕಾಯಿ ಚಿತ್ರಾನ್ನ ಸಿಂಪಲ್ ಹಾಗೂ ಟೇಸ್ಟಿ. ಈ ಹುರಳಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡೋ ವಿಧಾನ ನೋಡೋಣ. ಇಲ್ಲಿ ಹುರಳಿಕಾಯಿ ತೊಗೊಂಡಿದ್ದೀನಿ. ಇದು ಹುರಳಿಕಾಯಿ ಅಂತಾರೆ. ಹುಳಿ ಅಂಶ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆ ಬೀಜ ತೊಗೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾಯಬೇಕು ಆಯಿಲು. ಸಾಸಿವೆ ಹಾಕ್ಕೊಳ್ಳೋಣ, 1 ಟೀ ಸ್ಪೂನಷ್ಟು. ಜೀರಿಗೆ ಹಾಕ್ಕೊಳ್ಳೋಣ, 1 ಟೀ ಸ್ಪೂನು. ಎರಡು ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೇ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಸಿಡಿಸ್ಕೋಬೇಕು. ಇದು ಪಟ ಅಂತ ಸಿಡಿಯೋಕೆ ಬಂದಾಗ ಇದು ಹಾಕಿದೆ ಅಂತ ನೋಡಿ ಕಲರ್ ಚೇಂಜ್ ಆಗಿರುತ್ತೆ, ಸಿಡಿತಾ ಇರುತ್ತೆ. ಈ ಟೈಮಲ್ಲಿ ಇದನ್ನು ತೆಗೆದಿಟ್ಕೋಬೋದು, ಇಲ್ಲ ಇದರಲ್ಲೇ ಬಿಟ್ಟು ಗೊಜ್ಜು ಮಾಡ್ಕೋಬೋದು. ಕ್ರಿಸ್ಪಿಯಾಗಿರಬೇಕು ಕಡಲೆ ಬೀಜ ಅಂದರೆ ತೆಗೆದಿಟ್ಕೋಬೇಕು. ನೋಡಿ ತೆಗಿತಾ ಇದ್ದೀನಿ ಕಡಲೆ ಬೀಜನ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗಿಬಿಡುತ್ತೆ, ಮೆತ್ತಗೆ ಆಗಬಾರ್ದು ಚಿತ್ರಾನ್ನಗೆ. ಕ್ರಿಸ್ಪಿ ಆಗಿರಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು 5 ರಿಂದ 6 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಆದಮೇಲೆ ಇದಕ್ಕೆ 3/4% ಈರುಳ್ಳಿ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನ 1-2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊನು ತುಂಬ ಸಾಫ್ಟ್ ಆಗಬಾರ್ದು, ಅದು ಹಾಗೆ ಇರಬೇಕು. ಆ ಟೈಮಲ್ಲೇ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಬಿಡೋಣ. ಇವೆರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಆದರೆ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸು, ಹುರಳಿಕಾಯಿ ಚಿತ್ರಾನ್ನಕ್ಕೆ ಸ್ಪೆಷಲ್ಲಾಗಿ ಹಾಕುವಂಥ ಈ ಪೌಡ್ರನ್ನ ಮಾಡೋಣ. ಅದಕ್ಕೆ ನೋಡಿ ಫ್ರೈ ಆಗಿದೆ. ಈ ಗೊಜ್ಜು ಈಗ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಈ ಥರ ಈರುಳ್ಳಿ ಟೊಮೊಟೊ ಎಲ್ಲ ಕ್ರಿಸ್ಪಿಯಾಗಿ ಹಾಗೆ ಇರಬೇಕು. ನೋಡಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅನ್ನಲ್ಲ, ಅದೇ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಣಸು, ಒಂದು 4 ಕಾಳಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಉರುಳು ಕಲ್ಲಲ್ಲಿ ಕುಟ್ಕೊಳ್ಳೋಣ. ಇದು ಕುಟ್ಟೋದಿಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಕುಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ಳೋಣ ಗೊಜ್ಜಿಗೆ. ಹುರಳಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ರಸನ ಇದಕ್ಕೆ ಹಾಕ್ಕೊಬಿಡ್ಬೋದು, ಇಲ್ಲ ಸಪ್ರೇಟಾಗಿ ಬಿಸಿ ಅನ್ನಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅನ್ನ ಕಲಸೋ ವಿಧಾನ ನೋಡೋಣ. ಚಿತ್ರಾನ್ನ ಕಲಸೋ ವಿಧಾನ. ಬಿಸಿ ಅನ್ನನ ಒಂದು ಬೇರೆ ಪಾತ್ರೆಯಲ್ಲಿ ತೊಳ್ಕೊಂಡು ಇದಕ್ಕೆ ಹುರಳಿಕಾಯಿನ ಹಿಂಡ್ಕೋಬೇಕು. ಈ ರಸದಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹುರಳಿಕಾಯಿ ಬಳಸಿ ನೋಡಿ. ಬಿಸಿ ಅನ್ನಕ್ಕೆ ಈ ಥರ ಹುರಳಿಕಾಯಿ ಆಗಲಿ ನಿಂಬೆಹಣ್ಣಾಗಲಿ ಹಿಂಡ್ಕೊಂಡ್ರೆ ಎಲ್ಲ ಅನ್ನಕ್ಕೂ ಹುಳಿ ಅಂಶ ಚೆನ್ನಾಗಿ ಹಿಡಿಯುತ್ತೆ. ಇದಕ್ಕೇ ಜೀರಿಗೆ, ನಾವು ಕುಟ್ಟಿಟ್ಕೊಂಡಂಥ ಜೀರಿಗೆ ಮೆಣಸಿನ ಪುಡಿನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮೊದಲು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಚಿತ್ರಾನ್ನ ಉದುತ್ರಕ್ಕಾಗತ್ತೆ ಮತ್ತು ಅನ್ನಕ್ಕೆ ಹುಳಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ಜೀರಿಗೆ ಪುಡಿ ಫ್ಲೇವರೂ ಚೆನ್ನಾಗಿ ಹಿಡಿಯುತ್ತೆ. ಇವೆರಡನ್ನು ಚೆನ್ನಾಗಿ ಇದನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿತ್ರಾನ್ನ ಕಲಿಸಿದ್ರೆ. ಈ ಥರ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೊಜ್ಜು. ಕರೆದಿಟ್ಕೊಂಡಂಥ ಕಡಲೆ ಬೀಜ ಹಾಕ್ಕೊಂಡು ಈಗ ನಾನು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಗೊಜ್ಜುಗೂ ಹಾಕೋಬೋದು ಕಾಯಿನ. ಈಗ ಅನ್ನಕ್ಕೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಯಾದ ಚಿತ್ರಾನ್ನ ರೆಡಿ ಆಯಿತು. ಹಲವಾರು ಥರ ಚಿತ್ರಾನ್ನ ಮಾಡ್ತಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.